ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಇದೆ. ವಿಡಿಯೋ ಕೊನೆ ತನಕ ನೋಡಿ. ತಂತ್ರಶಾಸ್ತ್ರದಲ್ಲಿ ಕೆಲವು ಕ್ಷಣಗಳನ್ನು ದೇವಿಯ ಶಕ್ತಿ ಅತ್ಯಂತ ಪ್ರಬಲವಾಗಿ ಇರುವಂತಹ ವ್ಯಕ್ತವಾಗುವಂತಹ ಕಾಲ ಅಥವಾ ಬ್ರಹ್ಮಾಂಡದ ಶಕ್ತಿ ತುಂಬ ಪ್ರಬಲವಾಗಿರುವಂತಹ ಸಮಯ ಅಂತ ಹೇಳಲಾಗಿದೆ. ಅಂತಹ ಅಪರೂಪದ ಸಮಯಗಳಲ್ಲಿ ಒಂದು ಅಷ್ಟಮಿ ಮತ್ತು ನವಮಿಯ ಸಂಧಿ ಕಾಲ. ಅಂದರೆ ಈ ಆಷಾಢ ನವರಾತ್ರಿ ಇರೋದ್ರಿಂದ ಈಗ ಅಥವಾ ಗುಪ್ತ ನವರಾತ್ರಿ ಇರೋದ್ರಿಂದ ಈ ಸಮಯ ಇನ್ನೂ ಪವರ್ಫುಲ್. ಜುಲೈ 22 ಅಂದರೆ ನಾಳೆ ಬೆಳಿಗ್ಗೆ 4:52ರಿಂದ 5:40ರವರೆಗೆ ಇರುವಂತಹ 48 ನಿಮಿಷಗಳು ಸಾಮಾನ್ಯ ಸಮಯ ಅಲ್ಲ. ಇದು ಅಷ್ಟಮಿಯ ಕೊನೆಯ 24 ನಿಮಿಷಗಳು ಮತ್ತು ನವಮಿಯ ಮೊದಲ 24 ನಿಮಿಷಗಳು ಒಂದಾಗುವ ಪವಿತ್ರ ಸಂಧಿ ಕಾಲ. ಸಂಧಿ ಅಂದರೆ ಎರಡು ಸ್ಥಿತಿಗಳ ಸಂಗಮ. ಎರಡು ನದಿಗಳು ಸೇರುವ ಸ್ಥಳದಲ್ಲಿ ನೀರಿನ ಶಕ್ತಿ ಹೆಚ್ಚಾಗುವಂತೆ ಎರಡು ತಿಥಿಗಳು ಸೇರುವ ಕ್ಷಣದಲ್ಲಿ ಬ್ರಹ್ಮಾಂಡದ ಸೂಕ್ಷ್ಮ ಶಕ್ತಿಗಳು ವಿಶೇಷವಾಗಿ ಸಕ್ರಿಯವಾಗಿರುತ್ತೆ. ಅಂದರೆ ಬ್ರಹ್ಮಾಂಡದಲ್ಲಿ ಈ ಸಮಯದಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಆದ್ದರಿಂದ ದೇವಿ ಮಹಾತ್ಮೆ ಮತ್ತು ತಂತ್ರ ಗ್ರಂಥಗಳು ಮತ್ತು ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಈ ಸಮಯದ ಸಾಧನೆಗೆ ಅತ್ಯಂತ ಮಹತ್ವವನ್ನು ನೀಡಲಾಗಿದೆ. ಈ ಸಮಯದಲ್ಲಿ ಅಂದರೆ ನೀವು ಈ ಸಂಧಿ ಕಾಲದಲ್ಲಿ ನೀವು ದೊಡ್ಡ ಪೂಜೆ ಮಾಡಬೇಕು ಅಂತ ಇಲ್ಲ. ಒಂದು ತುಪ್ಪದ ದೀಪವನ್ನು ಹಚ್ಚಿ, ತುಪ್ಪ ಇಲ್ಲ ಅಂದರೆ ಎಣ್ಣೆ ದೀಪವಾದರೂ ಆಗುತ್ತೆ. ಮನಸ್ಸನ್ನು ಶಾಂತಗೊಳಿಸಲು 3 ಸಲ ಡೀಪ್ ಬ್ರೆತ್, ದೀರ್ಘ ಶ್ವಾಸವನ್ನು ತಗೊಳ್ಬೇಕು. ಆ ದೇವಿಯ ಲಲಿತಾಂಬಿಕೆಯ ದಿವ್ಯ ಪಾದವನ್ನು ಧ್ಯಾನಿಸಬೇಕು. ಉಪದೇಶವಾದ ಮಂತ್ರವಿದ್ದರೆ ಅದನ್ನು ಜಪಿಸ್ಬೋದು. ಇಲ್ಲದಿದ್ದರೆ ಓಂ ದುಂ ದುರ್ಗಾಯೇ ನಮಃ, ಓಂ ವಾರಾಹಿದೇವಿಯೇ ನಮಃ, ಅಥವಾ ಓಂ ಶ್ರೀ ಮಾತ್ರೇ ನಮಃ, ಅಥವಾ ಲಲಿತಾ ಸಹಸ್ರನಾಮದಲ್ಲಿ ಬರುವ ನಿಮಗೆ ಅತ್ಯಂತ ಪ್ರಿಯವಾದ ನಾಮವನ್ನಾದರೂ ಕೂಡ ಜಪಿಸ್ಬೋದು. ಈ ಸಮಯದಲ್ಲಿ ಮಾಡಿದ ಒಂದು ಮಾಲೆ ಜಪವು ಸಾಮಾನ್ಯ ದಿನಗಳಲ್ಲಿ ಮಾಡಿದ ಅನೇಕ ಮಾಲೆಗಳಷ್ಟು ಫಲವನ್ನು ನೀಡುತ್ತೆ. ನೀವು ಹೊಸದಾಗಿ ಸಾಧನೆ ಆರಂಭಿಸಬೇಕಾದ್ರೆ ಪ್ರತಿದಿನ ನಾನು ಜಪ ಮಾಡ್ತೇನೆ ಅನ್ನುವ ಸಂಕಲ್ಪ ಮಾಡುವುದಕ್ಕೂ ಇದು ತುಂಬ ಒಳ್ಳೆಯ ಸಮಯ. ಅಥವಾ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ನೀವು ಬಯಸ್ತಾ ಇದ್ದರೆ ಅಂತಹ ಸಂಕಲ್ಪಗಳನ್ನು ದೇವಿಯ ಸನ್ನಿಧಿಯಲ್ಲಿ ಈ ಸಂಧಿ ಕಾಲದಲ್ಲಿ ಮಾಡುವುದಕ್ಕೆ ವಿಶೇಷ ಮಹತ್ವ ಹೇಳಲಾಗಿದೆ. ಅಂದರೆ ಈಗ ನೀವು ಜಪ ಮಾಡ್ತೀರಿ, ದಿನ ಮಾಡ್ತಾ ಇದ್ರಿ, ಒಂದು ವಾರ ಮಾಡ್ತೀರಿ, ಇನ್ನೊಂದು 2-3 ದಿನ ಬಿಟ್ಟು ಹೋಗುತ್ತೆ, ಮತ್ತೆ ಬ್ರೇಕ್ ಆಗುತ್ತೆ ಮಧ್ಯದಲ್ಲಿ. ಈ ಥರ ಎಲ್ಲ ಇರುವವರು ಈ ಸಂಧಿ ಕಾಲದಲ್ಲಿ ಮಾಡಿದ ಸಂಕಲ್ಪ ಮಾಡೋದ್ರಿಂದ, ಅಂದರೆ ನಾನು ದಿನ ಜಪ ಮಾಡ್ತೇನೆ, ಈ ಥರ ಮಾಡ್ತೇನೆ ಇನ್ನು ಅಂತ ಹೇಳಿ ಸಂಕಲ್ಪ ಮಾಡೋದಕ್ಕೆ ಇದು ಪ್ರಶಸ್ತವಾದಂತಹ ಕಾಲ. ಗುಪ್ತ ನವರಾತ್ರಿ ಕಾಲವೇ ತುಂಬ ಪವರ್ಫುಲ್ ಇರುತ್ತೆ. ಈ ಸಮಯದಲ್ಲಿ ಈ ಸಂಧಿ ಸಮಯ ಇನ್ನೂ ಹೆಚ್ಚಿನ ವಿಶೇಷ ಶಕ್ತಿ ಇರುವ ಸಮಯ. ಇನ್ನು ಚಕ್ರ ಮೆಡಿಟೇಷನ್ ಮಾಡುವವರು ಕೂಡ ಈ ಸಮಯವನ್ನು ಧ್ಯಾನಕ್ಕೆ ಖಂಡಿತ ಉಪಯೋಗಿಸ್ಕೊಳ್ಳಿ. ಆಗ ನಿಮಗೆ ಗೊತ್ತಾಗುತ್ತೆ ದಿನನಿತ್ಯದ ಎನರ್ಜಿಗೂ ಈ ಸಂಧಿ ಸಮಯದ ಎನರ್ಜಿಗೂ ತುಂಬ ವ್ಯತ್ಯಾಸ ಇರುವಂತಹದ್ದು. ಚಕ್ರ ಮೆಡಿಟೇಷನ್ ಮಾಡುವವರಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ಸಮಯದಲ್ಲಿ ಯಾರಾದರೂ ಮಾಡಿದ್ರೆ ಚಕ್ರ ಧ್ಯಾನ ಮಾಡಿದ್ರೆ ಆ ಸಮಯದಲ್ಲಿ ಇರುವಂತಹ ಎನರ್ಜಿಗೂ ದಿನನಿತ್ಯ ಇರುವಂತಹ ಎನರ್ಜಿಗೂ ತುಂಬ ವ್ಯತ್ಯಾಸ ಇದೆ. ಅದನ್ನು ನೀವು ಧ್ಯಾನದಲ್ಲಿ ಗೊತ್ತಾಗುತ್ತೆ ನಿಮಗೆ. ಆ ಥರ ಅನುಭವ ಆದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ತಂತ್ರದಲ್ಲಿ ಪ್ರತಿಯೊಂದು ತಿಥಿಯ ಸಂಧಿಗೂ ತನ್ನದೇ ಆದಂತಹ ಶಕ್ತಿ ಇದೆ. ಇನ್ನೊಂದು ಅತ್ಯಂತ ರಹಸ್ಯಮಯ ಸಂಧಿ ಕಾಲ ಅಂದರೆ ಚತುರ್ದಶಿಯಿಂದ ಪೌರ್ಣಮಿಗೆ ಬರುವಂತಹ ಸಂಧಿ ಕಾಲ. ಇದು ಅತ್ಯಂತ ಪವರ್ಫುಲ್ ಸಮಯ. ಈ ಸಮಯದ ಸಾಧನೆ ತುಂಬ ಫಲಕಾರಿ. ದಿನ ಸಹಸ್ರನಾಮ ಹೇಳೋದಕ್ಕೆ ಅಥವಾ ಪಾರಾಯಣ ಮಾಡೋದಕ್ಕೆ ಆಗದೇ ಇರುವವರು ಈ ಸಂಧಿ ಕಾಲದ ಸಮಯವನ್ನು ಬಳಸ್ಕೊಳ್ಬೋದು. ಈ ಸಮಯ ಯಾಕೆ ಇಷ್ಟು ಪವರ್ಫುಲ್ ಅಥವಾ ಯಾಕೆ ಇಷ್ಟು ಪ್ರಬಲ ಅಂದರೆ ಚಂದ್ರನು ತನ್ನ ಪೂರ್ಣ ಕಲೆಯಲ್ಲಿ ಇರ್ತಾನೆ. ಮನಸ್ಸು ಚೈತನ್ಯ ದೇವಿಯ ಅನುಗ್ರಹವನ್ನು ಅನುಭವಿಸಲು
ಇದು ಅದ್ಭುತವಾದಂಥ ಸಮಯ. ಈ ಸಂಧಿ ಕಾಲದಲ್ಲಿ ಮಾಡಿದ ಮಂತ್ರ ಜಪ, ಲಲಿತಾ ಸಹಸ್ರನಾಮ ಪಾರಾಯಣ, ಚಕ್ರಧ್ಯಾನ ಎಲ್ಲವೂ ಸಾಧಕನನ್ನ ಉನ್ನತ ಸ್ಥಿತಿಗೆ ಕೊಂಡೊಯ್ಯುತ್ತೆ. ಇನ್ನೊಂದು ಸಂಧಿ ಕಾಲ ಅಂದರೆ ಚತುರ್ದಶಿಯಿಂದ ಅಮಾವಾಸ್ಯೆಗೆ ಆಗುವಂತಹ ಟ್ರಾನ್ಸಿಟ್ ಆಗುವಂತಹ ಸಂಧಿ ಕಾಲ. ಇದು ಹೊರಗಿನ ಬೆಳಕು ಶೂನ್ಯವಾಗುವ ಕ್ಷಣ, ಆದರೆ ಒಳಗಿನ ಚೈತನ್ಯ ಜಾಗೃತಿಯಾಗುವ ಸಮಯ. ಆದ್ದರಿಂದ ಸಾಧಕರು ಈ ಸಮಯವನ್ನು ಸಾಧನೆಗಾಗಿ ಬಳಸ್ತಾರೆ. ಈ ಸಂಧಿಯಲ್ಲಿ ಮಾಡಿದ ಧ್ಯಾನ, ಜಪ, ಕುಂಡಲಿನಿ ಸಾಧನೆ, ದೇವಿಯ ಆರಾಧನೆ ಅಥವಾ ಕಣ್ಣು ಮುಚ್ಚಿ ಶಾಂತ ರೀತಿಯಿಂದ ಕುಳಿತು ಆ ತಾಯಿಯ ದಿವ್ಯ ರೂಪವನ್ನು ವಿಜುವಲೈಸ್ ಕೂಡ ಮಾಡಬಹುದು. ಹೀಗಾಗಿ ಅಷ್ಟಮಿ ನವಮಿ ಸಂಧಿ, ಚತುರ್ದಶಿ ಹುಣ್ಣಿಮೆ ಸಂಧಿ, ಚತುರ್ದಶಿ ಅಮಾವಾಸ್ಯೆ ಸಂಧಿ, ಈ 3 ಸಂಧಿ ಕಾಲಗಳು ಸಾಮಾನ್ಯ ಸಮಯಗಳಲ್ಲ. ಇವು ಕಾಲ ಮತ್ತು ಶಕ್ತಿಯ ಸಂಗಮದ ಕ್ಷಣಗಳು. ಈ ಸಮಯದಲ್ಲಿ ನೀವು 48 ನಿಮಿಷ ಧ್ಯಾನದಲ್ಲಿ ಕೂತ್ಕೊಳ್ಳೋದಕ್ಕೆ ಸಾಧ್ಯವಾಗದಿದ್ದರೆ ಕನಿಷ್ಠ 20 ನಿಮಿಷವಾದರೂ ಧ್ಯಾನವನ್ನು ಮಾಡಬೇಕು. ಧ್ಯಾನ ಇಲ್ಲ ಜಪ ಯಾವುದು ನಿಮಗೆ ಆಗುತ್ತೆ ಅದನ್ನು ಮಾಡಿ. ನೆನಪಿಡಿ, ಸಾಧನೆಯ ಶಕ್ತಿ ಕೇವಲ ಮಂತ್ರದಲ್ಲಿ ಇರೋದು ಅಲ್ಲ, ಸಮಯದಲ್ಲೂ ಇರುತ್ತೆ. ಸಮಯ ಪೂರಕವಾದಾಗ ಖಂಡಿತ ಸಾಧನೆ ಫಲಿಸುತ್ತೆ. ಸರಿಯಾದ ಸಮಯದಲ್ಲಿ ಸರಿಯಾದ ಭಾವದಿಂದ ಮಾಡಿದ ಒಂದು ಕ್ಷಣದ ಸಾಧನೆಯು ಅನೇಕ ಗಂಟೆಗಳ ಸಾಧನೆಗಿಂತ ಪರಿಣಾಮಕಾರಿ ಆಗ್ಬೋದು. ಆದ್ದರಿಂದ ಈ ಪವಿತ್ರ ಸಂಧಿ ಕಾಲಗಳನ್ನು ವ್ಯರ್ಥ ಮಾಡಬೇಡಿ. ದೇವಿಯ ಚರಣಗಳಲ್ಲಿ ಮನಸ್ಸನ್ನು ಅರ್ಪಿಸಿ, ಮಂತ್ರವನ್ನು ಜಪಿಸಿ, ಧ್ಯಾನ ಮಾಡಿ. ನಿಮ್ಮ ಜೀವನದಲ್ಲಿ ಬರಬೇಕಾದ ದೈವಿಕ ಪರಿವರ್ತನೆಯನ್ನು ಸ್ವಾಗತಿಸಿ. ಹಿಂದೆ ಮಾಡಿದಂತಹ ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೆ, ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಮನಸ್ಸು ಸ್ವಲ್ಪ ದುರ್ಬಲವಾಗುತ್ತೆ. ವಿನಾಕಾರಣ ಸಿಟ್ಟು, ಉದ್ವೇಗ, ಅಳು, ಮನಸ್ಸಿನ ಮೇಲೆ ನಿಯಂತ್ರಣ ಕಳ್ಕೊಳ್ಳೋ ಥರ ಆಗುತ್ತೆ ಕೆಲವೊಬ್ಬರಿಗೆ. ಇದೆಲ್ಲವನ್ನು ತಪ್ಪಿಸೋದಕ್ಕೆ ಈ ಸಂಧಿ ಕಾಲದ ಸಾಧನೆ ತುಂಬ ಹೆಲ್ಪ್ ಆಗುತ್ತೆ. ಈ ಬ್ರಹ್ಮಾಂಡದ ಎನರ್ಜಿ ಈ ಸಮಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅದೆಲ್ಲವನ್ನು ಈ ಸಂಧಿ ಕಾಲದ ಸಾಧನೆ ಮಾಡೋದ್ರಿಂದ ನಿಮ್ಮ ಏನು ಇದಿರುತ್ತಲ್ಲ, ಈ ಸಮಯದಲ್ಲಿ ನೀವು ಸಾಧನೆಯನ್ನು ಮಾಡಿದರೆ ಅದು ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತೆ. ಖಂಡಿತವಾಗಿ ಈ ಸಮಯವನ್ನು ಉಪಯೋಗಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.